अरुण सिंह विजेंद्र बहुत कर्मठ कार्यकर्ता है। उनका जैसे कर्नाटक में कोई नहीं है तो अಲ್ಲಿಂದ ಸಕ್ಕೌಡಿದ ಮುಂದೆ ಅವನೇ ಕರ್ಮಠ ಕಾರ್ಯಕರ್ತ ಅಂತ ಹೇಳೋದು ಬಂದು ಆ ಉಸ್ತುವಾರಿನ ತೊಗೊಂಡು ಏನು ಬೆಂಕಿ ಹಚ್ಚೋದು ಅಲ್ಲಿಂದ ಹೇಳೋದೇ ಬಿಟ್ಟಿವಿ ನಾವು. ಅದಕ್ಕೇನು ಅರ್ಥ ಇಲ್ಲ ಅಂತ ಹೊರಗೆ ಹಾಕಿದ್ರು. ಹೊರಗೆ ಹಾಕಿ ಏನು ಮಾಡ್ಕೊಂಡ್ರು? ಎಷ್ಟು ದಿವಸ ನೀವು ನಿಷ್ಠಾವಂತ ಕಾರ್ಯಕರ್ತರು ಹೊರಗೆ ಹಾಕೋರು. ಈಗ ಇಷ್ಟೆಲ್ಲ ಕಾರ್ಪೊರೇಟ್ರು ಮೇಯರ್ ಇಷ್ಟೆಲ್ಲ ಬಿಜಾಪುರನಾಗ ಇಷ್ಟೆಲ್ಲ ದೊಡ್ಡ ತಂಡ ಐತಲ್ಲ, ಎಲ್ಲರನ್ನೂ ಹೊರಗೆ ಹಾಕ್ತಾರೆ. ಯಾರು ಕಾರ್ಯಕರ್ತರ ಭಾವನೆ ತಿಳ್ಕೋದಿಲ್ಲ, ಆ ಪಕ್ಷದಲ್ಲಿ ಅಸ್ತಿತ್ವ ಉಳಿದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ ಕೇಂದ್ರದವ್ರಿಗೆ, ನಿಮ್ಮದೇನು ಇಂಟೆಲಿಜೆನ್ಸು ನಿಮ್ಮದೇ ಆದಂಥ ತಂಡ ಏನಿದೆ. ಯಾಕಂದ್ರೆ ನಾನು ಅವತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾ BJPಗೆ ಓಟ್ ಹಾಕ್ತೀನಿ ಅಂತ ಪತ್ರ ಬರೀದೇ ಇದ್ದರೆ, ನಾನು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಯಾನ ಬಸವನಗೌಡ 8 ಕೋಟಿ ರೂಪಾಯಿ ತೊಗೊಂಡು ನಾನು 50 ಕೋಟಿ ರೂಪಾಯಿ ಡೆವಲಪ್ಮೆಂಟ್ ಈಗ ನೋಡಕತ್ತಾರೆ. ನಾಳೆ ಯಾರ್ಯಾರು ಓಟ್ ತೊಗೊಂಡವ್ರು ಅನ್ನೋದು ಏನು ಈ CT ರವಿ ತಂಡ ಏನು ಬೇಕಾಗಿಲ್ಲ. ಇದಕ್ಕೆ ನಾಳೆ MLA ಫಂಡ್ ಏನು ಹಂಚ್ತಾರಲ್ಲ, BJP ಒಳಗೆ ಎಷ್ಟು MLAಗಳಿಗೆ 8 ಕೋಟಿ ರೂಪಾಯಿ ಕೊಡ್ತಾರೆ, ಅದ್ರ ಮ್ಯಾಗಿಂದ ಗುರ್ತಾಗ್ತೈತಿ ಇವ್ರು ಯಾರಿಗೆ ಹಾಕ್ಯಾರ. ಅಲ್ಲೇ ಗುರ್ತಾಗ್ತೈತಿ. ಅವರಿಗೆಲ್ಲ ಅಸೋಸಿಯೇಷನ್ ಕೊಟ್ಟಾರ ಅವರು, ಕಾಂಗ್ರೆಸ್ನವರು. ನಿಮ್ಗೆ 50 ಕೋಟಿ ರೂಪಾಯಿ ಫಂಡ್ ಕೊಡ್ತೀವಿ, ಮ್ಯಾಗ ಏನು ಕೊಡೋದು ಇವ್ರಿಗೆ ಕೊಟ್ಟಾರ, ಅದನ್ನು ತನಿಖೆ ಮಾಡಲಿ. ಹಿಂದೆ DS ಶಂಕರಮೂರ್ತಿ ಅವಿಶ್ವಾಸ ತೊಗೊಂಡು ಬಂದಿದ್ರು. ನಾನು BJPಗೆ ಓಟ್ ಹಾಕಿನಿ, ನಾ ಪಕ್ಷೇತರಿದ್ರು. ಅಂದರೆ ಅಪಪ್ರಚಾರ ಸುಮ್ಮನೆ ಮಾಡೋದ್ರಿಂದ ನೀ ಹಾಗೆ ಅಪಪ್ರಚಾರ ಕೊಟ್ಟು ಫೇಸ್ಬುಕ್ನಾಗ ಮಾಡಿದೆ ಅಂದ್ರೆ ನಾನು ಚಾಲು ಮಾಡ್ತೀನಿ. ಒಂದರೆ ಆ ವಿಜೇಂದ್ರ ಕಡೆ ಇರುವ ಕೊಟ್ಟಿದ್ದ ಅಕೌಂಟ್ ಏನದಾವಲ್ಲ ಫೇಸ್ಬುಕ್ನಾಗ, ಅವೆಲ್ಲ ಲಾಕ್ ಅದಾವ. ಅವ್ರ ಅಪ್ಪಗೆ ಹುಟ್ಟಿದ್ರೆ ಆ ಲಾಕ್ ತೆಗೀರಿ. ನಮ್ಮವ್ರು ಹೋಗಿ ನಮ್ಮ ಕಾರ್ಯಕರ್ತರು ಮೆಟ್ಲೆ ಚಾಮರಾಜನಗರದಿಂದ ಬೀದರ್ವರೆಗೆ ಮೆಟ್ಲೆ ಹೊಡಿತಾರೆ. ಅದು ಮೆಟ್ಲೆ ಹೊಡಿತಾರೆ ಅಂತೇಳಿ ಅದು ಲಾಕ್ ಮಾಡಿರ್ತಾರೆ. ಅವ ಯಾರು ಏನು ಗುರ್ತಾಗಬಾರ್ದತ್ತ. ನಿಮ್ಮ ಎಲ್ಲ ಲಾಕ ಹಾಂ, ಅವರು ಲಾಕ್ ಯಾಕೆ ಮಾಡ್ತಾರೆ? ಈಗ ನಮ್ಮವ್ರ ಕಾರ್ಯಕರ್ತರು ಅದಾರ, ಓಪನ್ ಇಟ್ಟಿರ್ತಾರೆ ಬಾಮಗನ ಕುಸ್ತಿ ಅಂತ. ಈ ವಿಜಯೇಂದ್ರನ ಚೇಲಗಳೇನದಾರ ಎಲ್ಲ ಲಾಕ್ ಅದಾವ, ನೀವು ನೋಡಿರ್ಬೇಕಾದ್ರೆ. ಲಾಕ್ ಅಂತ ಬರ್ತದೆ. ಅದು ನವೆಂಬರ್ಗೆ ಲಾಕ್ ಆಗೋದೈತೆ, ಅದಕ್ಕೆ ಲಾಕ್ ಬರ್ತದೆ. ಬಿಜೆಪಿ ಅವರು ಯಾಕಂದರೆ ಇದು SIR ಪ್ರಕ್ರಿಯೆಯಲ್ಲಿ ಪರ್ಮನೆಂಟ್ ಇದು ಕೇಳ್ತಾ ಇದ್ದಾರೆ ಅಂತ ಹೇಳಿ, ಏನು ಪರ್ಮನೆಂಟ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸರ್. ಶಾಶ್ವತ ನಿವಾಸಿಯತೆ ಸರ್ಟಿಫಿಕೇಟ್ ಅವ್ರು ಹೋರಾಟ 8 ಮಂದಿ ಕೂಡ ಮಾಡಕತ್ತಾರೆ. ಅವ್ರು ಎಲ್ಲರ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಒಬ್ಬರೇ. ಹಾಂ, ಎಲ್ಲರೂ ಅದಾರ ಅವರು. ಅವೆಲ್ಲ ನಕಲಿ ಕಂಪ್ನಿ ಅದು. ಆ ವಿಜೇಂದ್ರನ ಚೈಲಾಗಳು ಎಲ್ಲ ಚಮಚಗಳು ಅವನು ಈ ವಿಜೇಂದ್ರ ಹೊಂಟಾನ ಕೊನೆಯ ಜಾತ್ರೆ ಅಂತ ಅದ್ರೋಡ ಇವು ಒಂದೊಂದು 3 ತಿಂಗಳ ಮನೆಗೆ ಹೋಗ್ತಾವೆ. ನವಂಬರ್ಗೆ ಎಲ್ಲ ಕೂಡ ಮನೆಗೆ ಹೋಗೋದವ. ಅದಕ್ಕೆ ವರದಿ ಕಳ್ಸೋರು ಅವ್ರು ಇಲ್ಲ ಕೂತಪ್ಪ ಅಲ್ಲಿ ಆಫೀಸ್ನಾಗ. ಸುಮಾರು 21 ವಾರ್ಡಿನಲ್ಲಿ ಇವತ್ತು ಓಡಾಡಲಾಯಿತು. ಕಾರ್ಯಕರ್ತರಲ್ಲಿ ಜನರಲ್ಲಿ ಧೈರ್ಯ ತುಂಬಲಾಯಿತು. ವರದಿ ಇಲ್ಲೇನು ಚಂಡ ಬಂದೆಲ್ಲ ಕೆಸದೆಲ್ಲ ಎಲ್ಲರೂ ಅಡ್ಡಾಡಿದ್ದು ನೀವೆಲ್ಲರೂ ನೋಡಿರಿ ಏನ್ರಿ? ಅವ್ರು ಯಾರ್ಯಾರು BL ಏನು ಅದಾರಲ್ಲ, ಅವ್ರು BLA 1 ಅನ್ನೋರು ಎಲ್ಲರೂ ಅಡ್ಡಾಡ್ಯಾರ. ಯಾರು ಅವ್ರು ಹಿಂದೆ ಮಂದಿನೇ ಇಲ್ಲ. ಒಂದು ಗಡ್ಡ ಬಿಡ್ಕೊಂಡು ಒಂದು ಅಡ್ಡಾಡ್ತೈತೆ. ಅದ್ರ ಹಿಂದೆ ಒಂದು 4 ಲಪುಟ್ರು ಅದಾವೆ, ಒಟ್ಟು ಅಡ್ಡಾಡ್ತಾವೆ. ಅಲ್ಲೇ ಜೋರಾಪುರ ಓಣ್ಯಾಗಿಟ್ಟು ಅಡ್ಡಾಡಿ ಮನೆಗೆ ಹೋಗ್ತಾವೆ. ಇಟ್ಟೇ ಐತೆ ಅವತ್ತು ಏನು ಕತ್ತಿನೇ ಇಲ್ಲ. 2-3 ಅಲ್ಲೇ ಜೋರಾಪುರನಾಗೆ ಇದ್ದಿದ್ದು ಅದ ಗಿರಾಕಿಗಳು, ಅವೇ ಲೀಡ್ರುಗಳು. ಅವತ್ತರಿಂದ 4 ಲಪುಟ್ರು ಇರ್ತಾರೆ. ಹೋಗಿ ರಾತ್ರಿ ಮುಸ್ರಿಫ್ ಜೋಡ ಭಯ್ಯ ತುಮ್ ಚಿಂತಾ ಮತ್ ಕರೋ, ಹಮ್ BJP से ಫುಲ್ ಸಪೋರ್ಟ್ ಆಗಿತ್ತು ರಾತ್ರಿ ಹೇಳಿ ಬರ್ತಾರೆ. ಮಂದಿ ಯಾರು ಮಾತು ಕೇಳೋಲ್ಲಕ್ಕನ ಬಿಜಾಪುರನಾಗ ಇಲ್ಲರಿ. ಇತ್ತಂದ್ರೆ ನ್ಯಾಯ ಕಾರಿಸ್ಬಿಡ್ತಿದ್ದೆ. ಹೋಸಲ ಇವರೆಲ್ಲ ವಿರುದ್ಧ ಮಾಡ್ಯಾರಲ್ಲ, ಇವರೇನು ನಾನು ಇಲೆಕ್ಷನ್ ಮಾಡ್ಯಾರ? ಏನು BJP ನಿಷ್ಠಾವಂತರತ್ತಿಗೇನು ಬಿಜಾಪುರನಾಗ ಅಡ್ಡಾಡ್ತಾರಲ್ಲ, ಅವು ನಗರ ಅಧ್ಯಕ್ಷನ ಹಿಡೋದು ಎಲ್ಲ ಕಳ್ಳ ನನ್ನ ಮಕ್ಕಳು ಮುಸ್ರಿಫ್ಗೆ ಸಹಾಯ ಮಾಡೋದು.